ಬಂದು ನುಡಿದಂತಹ ಮಾತು, ಯಾರೋ ಒಬ್ಬ ಮಾನವ ಜನಾಂಗದ ಯುವಕ ನಮ್ಮ ಪುರವನ್ನು ಅನಧಿಕೃತವಾಗಿ ಪ್ರವೇಶಿಸಿದ್ದಾನೆ. ಅಷ್ಟು ಮಾತ್ರವಲ್ಲ, ನಮ್ಮ ಪುರದ ಭದ್ರ ಕೋಟೆಗಳನ್ನೆಲ್ಲ ಭೇದಿಸಿದ್ದಾನೆ. ನನಗೆ ಹೆಣ್ಣು ಕೊಟ್ಟ ಮಾವ ಮುರಾಸುರ ಅವನು ನಿರ್ಮಿಸಿದ ಅಭೇದ್ಯವಾದ ಪಾಶಗಳನ್ನು ಛೇದಿಸಿದ್ದಾನಂತೆ. ಹಾಗಿದ್ದರೆ ಬಂದವನು ಸಾಮಾನ್ಯನಲ್ಲ. ಅಷ್ಟು ಮಾತ್ರವಲ್ಲದೆ ನಮ್ಮ ಬಲಾಸುರ ಮುರಾಸುರಾದಿ ದೈತ್ಯರನ್ನೆಲ್ಲ ಕೊಂದು ಕೆಡಹಿದ್ದಾನೆ. ಹಾಗಾದರೆ ಇವನು ಸಾಮಾನ್ಯನು ಅಲ್ಲ ಎಂಬುದು ಸ್ಪಷ್ಟ. ಹಾಗಿದ್ದರೆ ಅವನು ಯಾರು? ಮತ್ತೊಂದು ವಿಚಿತ್ರದ ಸಂಗತಿ ಎಂದರೆ ಅವನ ಜೊತೆ ಬಹಳ ಸುಂದರಿ ಸ್ತ್ರೀಯೊಬ್ಬಳು ಇದ್ದಾಳಂತೆ. ಬಹಳ ವಿಚಿತ್ರವಾಗಿದೆ ಸುದ್ದಿ. ಹಾಗಿದ್ದರೆ ಅವನಾರೆಂದು ನೋಡಬೇಕು. ಅವನು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ಹಾಗಾಗಿ ಆ ಕಡೆಗೆ ಕೂಡಲೇ ಜಗದಲ್ಲಣನಾದ ನರಕಾಸುರನ ಪುರವನ್ನು ಅನಧಿಕೃತವಾಗಿ ಪ್ರವೇಶಿಸಿದ್ದು. ಇಲ್ಲಿಯ ಕೋಟೆ ಕೊತ್ತಳಗಳನ್ನೆಲ್ಲ ನಾಶಪಡಿಸಿದೆಯಾ? ಮುರಾಸುರನ 6,000 ಮುರಪಾಶಗಳನ್ನು ಛೇದಿಸಿದೆಯಾ? ಅಲ್ಲದೆ ಮುರಾಸುರಾದಿ ದೈತ್ಯಗಳನ್ನೆಲ್ಲ ಕೊಂದು ಕಡೆಹಿದೆಯಾ? ಯಾರು ನೀನು? ನಿನಗೂ ನನಗೂ ಇರುವ ದ್ವೇಷ ಏನು? ಯಾಕಾಗಿ ಇಲ್ಲಿ ಬಂದೆ? ಅಲ್ಲದೆ ಜೊತೆಗೆ ಓರ್ವ ಸುಂದರ ತರುಣಿಯನ್ನು ಕರೆತಂದಿದ್ದಿ. ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಆ ತರುಣಿಯನ್ನು ನನಗೆ ಒಪ್ಪಿಸು. ನೀನು ಮಾಡಿದ ಅಪರಾಧ ಅಕ್ಷಮ್ಯವಾದರೂ ಆ ತರುಣಿಯನ್ನು ಒಪ್ಪಿಸಿ ನೀನು ತೆರಳಿದೆ ಅಂತಾದರೆ ನಿಮಗೆ ಜೀವ ಉಳಿಸಿಕೊಟ್ಟೇನು. ಇಲ್ಲವಾದರೆ ಈ ಕಡೆಗಳಿಂದ ನೀನು ನನ್ನ ಸಾಮ್ರಾಜ್ಯಕ್ಕೆ ತಿಳಿದಿದ್ದೇನೆ. ಕಾರಣವಿದೆ, ಕಿವಿಗೊಟ್ಟಾಲಿಸು. ದುರುಳನಾದ ನೀನು ನಿನ್ನ ದುರುಳತ್ವದಿಂದಲೇ ಲೋಕಕ್ಕೆ ಕಂಟಕನಾಗಿ ಬೆಳೆದಿರುವೆ. ಹೌದೇ? ಯತ್ನ ಸಂರಕ್ಷಕರಾದ ದೇವತೆಗಳನ್ನು ಸದೆಬಡಿದೇನು? ಹೌದು. ಮುಕ್ಕೋಟಿ ದೇವತೆಗಳನ್ನು ದಿಕ್ಕಾಪಾಲಾಗಿಸಿ ಸುರಪೀಠವನ್ನು ಅಲಂಕರಿಸಿದೆಯೇನು? ಮೂರು ಲೋಕಗಳಲ್ಲಿ ಏಕಮೇವ ದ್ವಿತೀಯನಾಗಿ ಮೆರೆಯುತ್ತಾ ಇದೆಯಲ್ಲ, ಸಾಲದೆಂಬಂತೆ ಅದಿತಿ ದೇವಿಯನ್ನು ಪೀಡಿಸಿದೆಯೇನು? ಆಕೆಯ ಕರ್ಣಕುಂಡಲಗಳನ್ನು ಸೆಳೆದುಕೊಂಡೆ, ವರುಣನ ಮಣಿಶೈಲಗಳನ್ನು ಕಿತ್ತುಕೊಂಡೆ. ಹೀಗೆ ಬೆಳೆಯುತ್ತದೆ ನಿನ್ನ ಅಪರಾಧಿಗಳ ಪಟ್ಟಿ. ಅದು ಸಾಲದೆಂಬಂತೆ ಶಚಿಯನ್ನು ಬಯಸಿದೆ. ಅವೆಲ್ಲ ಅಪರಾಧಗಳು ಅಂತ ಹೇಳಲಿಕ್ಕೆ ನೀನ್ಯಾರು? ಪ್ರಶ್ನಿಸಲು ಬಂದಿದ್ದೇನೆ. ಇದೀಗ ನನ್ನ ಮಾಡದಿಯನ್ನು ನೀನು ಬಯಸ್ತಾ ಇದ್ದೀಯಲ್ಲ, ಈಕೆ ಬೆಂಕಿ. ನೀನೇನಾದರೂ ಬಯಸಿದರೆ
ಚಕ್ರ ಹೇಗೆ ಶಕ್ತಿ ನನ್ನಲ್ಲೋ ನಿನ್ನಲ್ಲೋ ನೋಡಿಯೇ ಬಿಡೋಣ. ನೋಡಬಿಡೋಣ. ಬಹಳ ಹಾರಾಡಿದ ಬಹುಕಾಲ ಯುದ್ಧವನ್ನು ಮಾಡಿದ. ಆದರೆ ಈಗ ಸೋತು ಧರೆಗುಳಿದಿದ್ದಾನೆ. ನೋಡೋಣ ನೋಡೋಣ ಏನಾಗುತ್ತದೋ. ನನಗೂ ಸ್ವಲ್ಪ ವಿಶ್ರಾಂತಿ ಬೇಕು. ಬದಿಯಲ್ಲೇ ನಿಂತು ನೋಡುತ್ತಿರುತ್ತೇನೆ. ರಣರಂಗದಲ್ಲಿ ಸಂಗೀತ ಆರಂಭ ಮಾಡಿ ನೀವು ಈ ಕೆಲಸ ಮಾಡಿದ್ರೆ ಮತ್ತೆ ಅವರಿಗೆ ಏನು ಕೆಲಸ? ಅವರು ಅದಕ್ಕೆ ಬಂದು ಕೂತರು. ಅವರ ಅನ್ನ ತೆಗಿಬೇಡಿ. ಈಗ ಏನಾಯ್ತು? ಈಗ ಏನಾಯ್ತು? ಸಾಕಾಯ್ತು. ಗಾಳಿಯ ವ್ಯವಸ್ಥೆ ಮಾಡ್ತೇನೆ, ನೀರು ಕೊಡುವ. ಹಾಗೆ ಆಯಾಸಾದ ಒಮ್ಮೆಲೆ ನೀರು ಕುಡಿಬಾರ್ದು, ಸ್ವಲ್ಪ ಹೊತ್ತು ಕಾಯಬೇಕು. ಆಗುದಿಲ್ಲ ಬಾಮೆ. ಆಗುದಿಲ್ಲ. ಏನಾಯ್ತು ನೋಡಿ. ಉಮತಿದಾನವ ತಾನು ಗರ್ವದಿಂದ ಗೊಬ್ಬಿಡ್ತಾ ಇದ್ದಾನೆ. ದೇವತೆಗಳಿಗೆ ಮಾತು ಕೊಟ್ಟಿದ್ದೀರಿ. ಹೋರಾಡಿ ಹೋರಾಡಿ. ಸಾಕಾಗ್ಲಿಕ್ಕೆ ಪೆಟ್ಟಿ ಯಾರ್ದು? ಆಗುದಿಲ್ಲ. ಅವನನ್ನು ಕೊಂದೇ ಕೊಲ್ಲಬೇಕು. ನಮ್ಮ ಮರ್ಯಾದೆಯ ಪ್ರಶ್ನೆ, ಅಳಿಯುಳುವಿನ ಪ್ರಶ್ನೆ. ಆದ್ದರಿಂದ ನನ್ನ ಪ್ರಾಣದ ಪ್ರಶ್ನೆ. ನಿಮಗಾಗುದಿಲ್ವಾ? ಇಲ್ಲ. ನಿಮ್ಮಿಂದ ಆಗಲ್ಲ? ನಿಮ್ಮ ಕೈಯಲ್ಲಿ ಆಗುದಿಲ್ವಾ? ನಿಮ್ಮ ಕೈಯಲ್ಲಿ ನನಗಾಗುತ್ತದೆ. ಹೌದೌದು. ಇದು ನನ್ನದೊಂದು ಯೋಗ್ಯವಾದ ಆಶೀರ್ವಾದವನ್ನು ಮಾಡಿ ಚಕ್ರ ಆಯುಧವ ಎನಗ ಜಯಪಾಲಿಬುದು. ಕೊಡಿ. ನಿಮ್ಮನ್ನು ಗೆಲ್ಲಿಸಿಕೊಡ್ತೇನೆ. ಎಲ್ಲಾದ್ರೂ ಉಂಟ ಬಾ ಮುಂದೆ. ಕೋಮಲಾಂಗಿ, ಏನು ನೀನು ಯುದ್ಧ ಮಾಡ್ತೀಯ? ನೋಡು ನೋಡು, ನಿಮ್ಮಿಬ್ಬರ ಸಂಭಾಷಣೆಯನ್ನು ಕೇಳಿದಾಗ ಅವನು ನಿನ್ನ ಪತಿ ಎಂಬುದನ್ನು ನಾನು ಅರಿತಿದ್ದೇನೆ. ನಿನ್ನ ಪತಿಯೇ ಸೋತು ಧರೆಗುಳಿದ್ದಾನೆ. ಇನ್ನು ನೀನೇನು ಮಗ? ಮಹಾ ನೀನೊಬ್ಬಳ ಅಬಲೆ ನಾರಿ. ಈ ನರಕಾಸುರನೊಂದಿಗೆ ಯುದ್ಧಕ್ಕೆ ಬರುತ್ತೀಯ? ಬಿಡು ಬಿಡು. ಅದಕ್ಕಿಂತ ನಿನಗೆ ಒಂದು ಒಳ್ಳೆಯ ಸಲಹೆಯನ್ನು ಕೊಡುತ್ತೇನೆ. ಅವನನ್ನು ಬಿಟ್ಟು ಬಿಡು, ನನ್ನ ಜೊತೆ ಬಾ. ತ್ರಿಜಗದಲ್ಲಣ, ಮೂರು ಲೋಕದ ಒಡೆಯ ಈ ನರಕಾಸುರ ನನ್ನ ಪಟ್ಟದ ರಾಣಿಯಾಗಿ ಮೆರೆ ಮೆರೆಯಂತೆ ಮೆರೆಯುವಂತೆ ಆ ಭಾಗ್ಯ ನಿನಗೆ ಕೊಡ್ತಾ ಇದ್ದೇನೆ. ಬರ್ತೀಯಾ?
ಚಂದದ ಸ್ತ್ರೀಯರಲ್ಲಿ ನೀನಾಳುವ ನಮಗಿದಿರಲಿ. ನರಕದೇ ಇದ್ದೇನೆ ನಿನ್ನಂದದ ಕಳರನ್ನು ಕೊಲಲಿ ನೇತಕ್ಕೆ ಶ್ರೀವರನು ಅವರು ಸೋತದ್ದಲ್ಲ, ಅವರನ್ನು ಗೆಲ್ಲಿಸಿಕೊಳ್ಳಲಿಕ್ಕೆ ನಾನಿದ್ದೇನೆ. ನಿನ್ನಲ್ಲಿ ಒಂದೇ ಒಂದು ಬೇಡಿಕೆ ಇರುವುದು ನಮ್ಮದು. ಸೆರೆಯಲ್ಲಿರುವ ಷೋಡಶ ಸಹಸ್ರ ಕನ್ಯೆಯರನ್ನು ಸೆರೆ ಬಿಡು. ಅವರ ತಂಗಿಯಾಗಿ, ಅವರ ಅಕ್ಕನಾಗಿ, ಅವರ ತಾಯಿಯಾಗಿ ಈ ಭೂಮಿಯ ಭಾರವನ್ನು ಹರಣ ಮಾಡುವುದಕ್ಕಾಗಿ ಬಂದವಳಿದ್ದೇನೆ. ಅಕ್ಕ ತಂಗಿ ಆಗಬಹುದು, 16,001 ಅಂತ ನಾನು ಹೇಳ್ತಾ ಇದ್ದೆ. ಅದು ಸಾಧ್ಯ ಇಲ್ಲ, ಕೊಡೋದಿಲ್ಲ ಅಂತ ಆದ್ರೆ ನನ್ನ ರಮಣನನ್ನು ಗೆಲ್ಲಿಸ್ತೇನೆ, ಜೊತೆಗೆ ನಿನಗೆ ವ್ಯವಸ್ಥೆ ಮಾಡ್ತೇನೆ. ಸೊಕ್ಕಿದ ಕುದುರೆಗೆ ಚಾಕಿ ಏಟೆ ಮತ್ತು ಸತಿ ಪುರುಷರು ಸಮರದಿ ಖಾತೆಯೊಳಚಡೆ ಧರಣಿ ಗುರುಗಳು ಕ್ಷಿತಿಕುಮಾರಕನೆಂದ ತನ್ನಯ ಮನನೆಯೋ ಶತದಳಾತ್ಮಜನಿತ್ತವರದಲ್ಲಿ ಕ್ಷಿತಿಯೊಳೆಲ್ಲನು ಗೆಲ್ಲಲು ಕ್ಷಿತಿಯೊಳೆಲ್ಲನು ಗೆಲ್ಲಲು ಮಾತಾ ಪಿತರುಗಳು ಹೊರಗನ್ಯರೆಲ್ಲದೆನು ತನಿಷ್ಠೈಸಿ ವೀರಾವೇಶದಿಂದ ಹೋರಾಡುತ್ತಿದ್ದ ಕಾಲದಲ್ಲಿ ಅವನನ್ನು ಸೋತು ಧರೆಗೆ ಉರುಳಿಸಿದವನ. ಆ ಸಂದರ್ಭದಲ್ಲಿ ಅವನೊಂದಿಗಿದ್ದ ನಾರಿ ತಾನೇ ಶಕ್ತಿವಂತೆ ಎಂಬ ಹೆಬ್ಬಳಿಕೆಯಿಂದ ಶಕ್ತಿ ಸ್ವರೂಪಿಣಿಯೋ ಎಂಬ ಹಾಗೆ ಆಯುಧವನ್ನೆತ್ತಿ ನನ್ನ ಮುಂದೆ ಯುದ್ಧಕ್ಕೆ ನಿಂತಳು. ಅಬಲೆ ಎಂದು ಅಂದುಕೊಂಡಿದ್ದೆ, ಆದರೆ ನನ್ನೊಂದಿಗೆ ಯುದ್ಧವನ್ನೇ ಸಾರಿದಳಾಗಿ. ಅವಳೊಂದಿಗೆ ಯುದ್ಧ ಮಾಡುತ್ತಿದ್ದ ಸಂದರ್ಭದಲ್ಲಿ ಅವನು ಎದ್ದು ಬಂದು ಅವಳ ಜೊತೆಗೂಡಿದ. ಇಬ್ಬರು ಜೊತೆಯಾಗಿ ಪ್ರಹಾರ ಮಾಡಿದ ವೇಳೆಯಲ್ಲಿ ನನ್ನ ಜಂಘಾಬಲವೇ ಉಳಿದು ಹೋಯಿತಲ್ಲ. ಬಲಹೀನನಾಗಿ ಧರಣಿ ಉರುಳಿದ್ದೇನೆ ಧರಣಿಗೆ. ಸೋಲು ನನ್ನ ಪಾಲಿಗಾಯ್ತಲ್ಲ. ವಿಧಿಯ ಬರವಿದ್ದು ನನಗೆ ಯಾಕೆ ಇಂತಹ ಸೋಲಾಯಿತು? ಈಗ ನೆನಪಾಗುತ್ತಾ ಇದೆ ವಿಧಿಯ ವರ. ಯಾವಾಗ ನಿನ್ನ ಜನನೀ ಜನಕರು ಜೊತೆಯಾಗಿ ಬಂದು ನಿನ್ನಲ್ಲಿ ಯುದ್ಧ ಸಾರುವರೋ ಆಗಲೇ ನಿನಗೆ ಅಪಜಯ ಸೋಲು ಎಂಬ ವಿಧಿಯ ವರ. ಹಾಗಿದ್ದರೆ ಇವರು ಜೊತೆಯಾಗಿ ಬಂದು ನನ್ನಲ್ಲಿ ಕಾದಾಡಿದ್ದಾರೆ, ನನ್ನ ಮೇಲೆ ಪ್ರಹಾರ ಮಾಡಿದ್ದಾರೆಂತಾದರೆ ಇವರೇ ನನ್ನ ಜನನೀ ಜನಕರು, ಮಾತಾಪಿತರು ಎಂಬುದರಲ್ಲಿ ಸಂಶಯವೇ ಇಲ್ಲ. ಹಾಗಾಗಿ ಇವರನ್ನು ಮಾತನಾಡಿಸುತ್ತೇನಂತೆ. ಓ ತಂದೆ ತಾಯಿ, ಮಗನೇ, ಅಮ್ಮ, ಅಪ್ಪ, ವಿಧಿಯ ವರದಿಂದ ನಾನು ಇವತ್ತು ಸ್ಪಷ್ಟವಾಗಿ ತಿಳಿದಿದ್ದೇನೆ, ನೀವೇ ನನ್ನ ತಂದೆ ತಾಯಿ ಎಂದು. ಅಮ್ಮ, ನನ್ನ ಜೀವನದಲ್ಲಿ ಇನ್ನೇನೂ ಆಸೆ ಉಳಿದಿಲ್ಲ. ಮಗನೇ, ನನ್ನ ಜನ್ಮ ರಹಸ್ಯ ಯಾವುದೆಂದು ಹೇಗೆ ನಿಮಗೆ ನಾನು ಮಗ ಎಂಬುದನ್ನು ಮೆಚ್ಚಿದೆನು ನಿನ್ನ ಸದ್ಭಕ್ತಿ ಭಾವಕ್ಕೆ ನಾನು, ಹೆಚ್ಚು ಮಾತುಗಳಿಂದಲೇನು ಸಚ್ಚರಿತ ನೈಸೆ ಮನವಿಜ್ಜೆಯೇನೆಂಬುದನ್ನು ಉಚ್ಚರಿಸಲಾಗಿವೆ ವಿಷಣದೊಳೆನಲು. ಮೆಚ್ಚಿದೆನು
ಹೌದು. ಆ ದುರಿತಕ್ಕೆ ಅನುಸಾರವಾಗಿ ನಾವಿಲ್ಲಿ ಕಾಣಿಸಿಕೊಂಡಿದ್ದೇವಪ್ಪ. ಹೌದೇ? ಕಂದ, ಲೋಕ ಕಂಟಕನಾಗಿ ಒಂದು ಕಾಲಕ್ಕೆ ಮೆರೆದವನು ನೀನು. ಹಾ. ಇದೀಗ ನಮ್ಮ ಪದತಲದಲ್ಲಿ ಬಿದ್ದು ಶರಣಾಗತಿಯನ್ನು ಹೊಂದಿದ್ದೀವಿ. ಹೌದು. ಕಂದ, ಮೆಚ್ಚಿದ್ದೇವೆ. ಬದುಕೆಂಬ ಬಯಲಾಟದಲ್ಲಿ ಬಾಳಿ ಬದುಕುವ ಆಸೆ ಆಕಾಂಕ್ಷೆಗಳು ಏನಾದರೂ ಇದ್ದರೆ ಹೇಳಿಕೋ. ತಂದೆ, ನನಗಿನ್ನು ಬದುಕುವ ಆಸೆ ಇಲ್ಲ ಸ್ವಾಮಿ. ಹಾ. ಕೊನೆಯದಾಗಿ ನನ್ನದು ಒಂದೇ ಆಸೆ. ಏನಪ್ಪ? ಈ ಸೂರ್ಯ ಚಂದ್ರರು ಇರುವಲ್ಲಿವರೆಗೆ ಹಾ. ನನ್ನ ಹೆಸರು ಚಿರಸ್ಥಾಯಿಯಾಗಿ ಉಳಿಯಬೇಕು. ಹಾ. ಯಾಕೆಂದರೆ ನಾನು ನಿಮ್ಮ ಮಗ. ಅದಕ್ಕಾಗಿ ಆ ಒಂದು ಆಸೆಯನ್ನು ನೆರವೇರಿಸಿರುವ ತಂದೆ, ನೆರವೇರಿಸಿದ ಹಾಗೆ ಕಂದ, ಆಶ್ವೀಜ ಬಹುಳ ತ್ರಯೋದಶಿಯ ಆಶ್ವೀಜ ಬಹುಳ ತ್ರಯೋದಶಿಯ ನಿಶೆಯೊಳಗೆ ಈ ಸುಮುಹೂರ್ತದಲ್ಲಿ ನಿನ್ನ ಈ ಸುಮುಹೂರ್ತದಲ್ಲಿ ನಿನ್ನ ಈಕ್ಷಿಸಿದ ಕಾರಣದಿ ಇದಕ್ಕೆನ್ನ ಪೆಸರಿಟ್ಟು ಆಶ್ವೀಜ ಬಹುಳ ತ್ರಯೋದಶಿಯ ನಿಶೆಯೊಳಗೆ ಕಂದ ನರಕಾಸುರ, ತಂದೆ. ಬದುಕೆಂಬ ಬಯಲಾಟದಲ್ಲಿ ಬಾಳಿ ಬದುಕುವ ಆಸೆ ಆಕಾಂಕ್ಷೆಗಳು ನನಗೆ ಏನೇನೂ ಇಲ್ಲ ತಂದೆ. ಹೌದು, ನಿನ್ನ ದರ್ಶನ ಭಾಗ್ಯವಾದ ದೊರಕಿ ನಾನು ಧನ್ಯನಾಗಿದ್ದೇನೆ ಎಂದು ಭಾಗ್ಯ ನನ್ನ. ಹೇಳ್ತಾ ಇದ್ದೀಯ. ಹೌದು. ಆದರೂ ಒಂದು ಕೊನೆಯ ಆಸೆ ಇದೆ ತಂದೆ ಎಂದು ಬೇಡಿಕೊಳ್ಳುತ್ತಾ ಇದ್ದೀಯ. ಹೌದು. ಅಳಿವ ಕಾಯದ ಮೇಲೆ ಒಲವಲ್ಲ, ಉಳಿವ ಕೀರ್ತಿಯ ಮೇಲೆ ಒಲವು. ಹೆಸರಿನ ಮೇಲೆ. ಹೌದು. ಹೌದು. ಕೀರ್ತಿ ದಿಗಂತದಲ್ಲಿ ರವಿಶಶಿಯುಳ್ಳ ತನಕ ಕೀರ್ತಿ ಭಾಜನನಾಗಿ ನಾಗಬೇಕೆಂಬುದೇ ನಿನ್ನ ಹೆಬ್ಬಯಕೆ ಹೌದು. ಅಲ್ವೇ? ಹೌದು. ಆಗಲಿ ಕಂದ. ನರಕನ ಬದುಕು ಲೋಕಮುಖಕ್ಕೆ ಒಂದು ಪಾಠವಾಗಬೇಕು. ಲೋಕದ ಮಂದಿ ನರಕಕ್ಕೂ ನಾಕಕ್ಕೂ ಇರುವ ವ್ಯತ್ಯಾಸವನ್ನು ಅರಿತು ಬದುಕಬೇಕು. ಅದಕ್ಕಾಗಿ ಇದು ಆಶ್ವಯುಜ ಬಹುಳ ತ್ರಯೋದಶಿ ಕಳೆದು ಚತುರ್ದಶಿ ಪ್ರವೇಶಿಸುವ ಸುದ್ದಿಕಾಲ. ನರಕಾಸುರನ ಬದುಕಿನ ಸಂಧ್ಯಾಕಾಲವು ಇದಾಗಿದೆ. ಇಂದಿನ ಈ ದಿನ ಚತುರ್ದಶಿ. ಇನ್ನು ಮುಂದೆ ನರಕ ಚತುರ್ದಶಿ ಎಂದೇ ಪ್ರಖ್ಯಾತಿಯನ್ನು ಪಡೆಯುತ್ತದೆ. ಓಹೋ. ಈ ದಿನದಂದು ಲೋಕದ ಮಂದಿ ಅಬಾಲ ವೃದ್ಧರಾದಿಯಾಗಿ ತೈಲಾಭ್ಯಂಜನವನ್ನು ಮಾಡಿಕೊಂಡು ಶುದ್ಧರಾಗಿ ಪರಿಶುದ್ಧರಾಗಿ ಅಂತರಂಗ ಬಹಿರಂಗ ಶುದ್ಧಿಯನ್ನು ಮಾಡಿಕೊಳ್ಳಬೇಕು. ಅಷ್ಟು ಮಾತ್ರವಲ್ಲ, ನವನವೀನ ಪೋಷಾಕುಗಳನ್ನು ಆಭರಣಗಳನ್ನು ತೊಟ್ಟುಕೊಂಡು ನನ್ನ ಭಕ್ತಿರಸಧಾರೆಯಲ್ಲಿ ಮುಳುಗಿರಬೇಕು ಕಂದ. ಅವರೆಲ್ಲರನ್ನೂ ನಾನು ಕೊರೆಯುತ್ತೇನೆ. ತದನಂತರ ಲೋಕದ ಅಮಾವಾಸ್ಯೆ ಅರ್ಥಾತ್ ತಮವೆಲ್ಲವೂ ಕರಗಿ ಲೋಕವು ಬೆಳಕಿನತ್ತ ಸಾಗಬೇಕು. ಇದೀಗ ಮೋಕ್ಷ ಸಾಮ್ರಾಜ್ಯವನ್ನು ಸೂರೆಗೊಳ್ಳುವುದಕ್ಕೆ ಸಿದ್ಧನಾಗು ಕಂದ. ಮೋಕ್ಷವನ್ನು ಕರೆದು ಆಮೇಲೆ ನೋಡಿದೆಯೇನೆ ಎಂಥವರಿಗೂ ಮನಮಿಡಿಯುವಂತಹ ದೃಶ್ಯ. ಆದರೆ ನಮ್ಮ ಕಂದನಾಗಿ ಬೆಳೆದಿದ್ದಂತಹ ಬ್ರಹ್ಮಾಸುರನ ಮದುವೆ ಆಯ್ತಲ್ಲ, ನೀನು ಆತನ ತಾಯಿಯನ್ನು ತಿಳಿದಿದ್ದರೆ ಈ ಕಾರ್ಯ ಸಾಗುತ್ತಿರಲಿಲ್ಲ ಭಾವಿ. ಅದಕ್ಕಾಗಿ ಆ ವಿಚಾರವನ್ನು ನಿನಗೆ ತಿಳಿಸದೇ ಇಲ್ಲಿಯವರೆಗೆ ಕರೆದುಕೊಂಡು ಬಂದು ಅದು ಅರ್ಥ ನೋಡು. ಅವರೆಲ್ಲರನ್ನು ಏನು ಮಾಡುವ ಆಗಲಿ ಸೆರೆಯಲ್ಲಿದ್ದ ಕನ್ಯಾಮಣಿಗಳನ್ನೆಲ್ಲ ಉದ್ಧರಿಸಿದ್ದೇನೆ. ಇನ್ನು ಮುಂದೆ ಶ್ರೀಕೃಷ್ಣ ಪರಮಾತ್ಮ 16,008 ಮಂದಿ ಮಡದಿಯರಿಗೆ ಗಂಡನಾಗಿ ನಾನು ಮೆರೆಯುತ್ತೇನೆ. ಆದರೆ ಭದ್ರಂ ಶುಭಂ ಮಂಗಲಂ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ತೆ 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 ನಮೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ
कामितार्थप्रदायिने श्रीमद्वेङ्कटनाथाय श्रीनिवासाय मङ्गलो श्रीनिवासाय मङ्गलम् सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते ಧರೆಯೋಳು ಬೆಸರಾದ ಕಟೀಲಿನ ಕ್ಷೇತ್ರದಿ ತೋರಿದತ್ತ ಧರೆಯೋಳು ಬೆಸರಾದ ಕಟೀಲಿನ ಕ್ಷೇತ್ರದಿ ಸ್ಥಿರವಾಗಿ ನೆಲೆಸಿದ ಭ್ರಮರಾಂಬೆಗೆ ಶರಣಾಗತ ರಕ್ಷಾಮಣಿ ಶಂಕರಿ ಶಿವೆ ಸರ್ವಾಸುತೆ ಭವಾನಿಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳೋ ಮಂಗಳೋ ಭ್ರಮರಾಂಬೆಗೆ ಮಹಾಗಣಪಗೆ ದುರ್ಗಾ ಪರಮೇಶ್ವರಿಗೆ ಭದ್ರಂ ಶುಭಂ ಮಂಗಳೋ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಕೆಲವು ಕಲಾವಿದರನ್ನು ಗೌರವಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಶಿವಳ್ಳಿ ಸಭಾದ ಪದಾಧಿಕಾರಿಗಳ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.